ನಮ್ಮ ಬೆಳ್ತಂಗಡಿಯ ಕನ್ಯಾಡಿ ಶ್ರೀರಾಮ ಕ್ಷೇತ್ರ ಕನ್ಯಾಡಿ ನಮ್ಮ ಪೂಜ್ಯ ಗುರುಗಳಾದ ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಚಾತುರ್ಮಾಸ ವ್ರತಾಚರಣೆಯ ಈ ಕಾರ್ಯಕ್ರಮಕ್ಕೆ ಭಾಳ ವಿಶೇಷವಾಗಿ ನಾರಾಯಣ ಗುರುವರ ಸಂದೇಶ ಒಂದೇ ಜಾತಿ ಒಂದೇ ಧರ್ಮ ಒಂದೇ ದೇವರ ಅಡಿಯಲ್ಲಿ ಈ ಚಾತುರ್ಮಾಸಕ್ಕೆ ಸಾಕಷ್ಟು ದಿನದಿಂದ ಈ ಸಮಿತಿಯ ಅಧ್ಯಕ್ಷರಾಗಿ ಗುರುರಾಜ್ ಗಂಟಿಹೊಳ್ಳಿಯವರು ಮತ್ತು ಗೌರವ ಅಧ್ಯಕ್ಷರಾಗಿ ನಮ್ಮನ್ನು ಸ್ವಾಮೀಜಿಯವರು ನೇಮಕ ಮಾಡಿದ್ದಾರೆ. ಏನಿದೆ ಒಂದೇ ಜಾತಿ ಒಂದೇ ಧರ್ಮ ಒಂದೇ ದೇವರು ಅನ್ನುವ ಅಡಿಯಲ್ಲಿ ಈ ವ್ರತಾಚರಣೆಯನ್ನು ನಾವು ಮಾಡ್ತಾಯಿದ್ದೇವೆ. ಬರೇ ಬಿಲ್ಲವ ಸಮಾಜದ ಸ್ವಾಮಿ ಆದರೂ ಸಹ ಆದರೆ ನಾಣ್ಗೂರವರ ತತ್ವ ಸಿದ್ಧಾಂತ ಏನಿದೆ ಅದರ ಅಡಿಯಲ್ಲಿ ಎಲ್ಲ ವರ್ಗದ ಜನರಿಗೂ ಸಹ ಈ ಚಾತುರ್ಮಾಸ ವ್ರತಾಚರಣೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಎಲ್ಲ ವರ್ಗದ ಜನರನ್ನು ಸೇರಿ ಗುರುರಾಜ್ ಗಂಟಿಹೊಳ್ಳಿಯವರು ಸಮಿತಿಯನ್ನು ಇವಾಗಲೇ ಮಾಡಿದ್ದಾರೆ. 48 ದಿನಗಳ ಈ ವ್ರತಾಚರಣೆ ಭಾಳ ಅರ್ಥಪೂರ್ಣವಾಗಿ ಇವಾಗಲೇ ಅವರು ತಯಾರಿ ಮಾಡಿಕೊಂಡಿದ್ದೇವೆ. ಬಿಲ್ಲವ ಸಂಘ ಕುಂದಾಪುರ, ಬಿಲ್ಲವ ಸಂಘ ಬೈಂದೂರು ವಲಯ ಎರಡೂ ಸಂಘಟನೆಗಳು ಕುಂದಾಪುರದಲ್ಲಿ ಅಶೋಕ್ ಬೀಜಾಡಿ ನೇತೃತ್ವದಲ್ಲಿ, ಬೈಂದೂರು ಗಣೇಶ್ ಪೂಜಾರಿ ನೇತೃತ್ವದಲ್ಲಿ ಅವರಿಗೆ ಸಹಕಾರವನ್ನು ಕೊಡೋದ್ರ ಮೂಲಕ ಗುರುರಾಜ್ ಗಂಟಿಹೊಳ್ಳಿ ಅಧ್ಯಕ್ಷತೆಯಲ್ಲಿ ಸಾಕಷ್ಟು ಸಭೆಗಳನ್ನು ಅವರು ಮಾಡಿದ್ದಾರೆ. ಸಮಿತಿಯನ್ನು ರಚನೆ ಆಗಿದೆ. 48 ದಿನವೂ ಸಹ ಜನರನ್ನು ಅಲ್ಲಿ ಬರಲಿಕ್ಕೋಸ್ಕರ ಮತ್ತು ಪಾದ ಪೂಜೆಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ಇಷ್ಟೇ, ಇದು ಬಿಲ್ಲವ ಸಮಾಜಕ್ಕೆ ಸೀಮಿತವಾದಂಥ ಚಾತುರ್ಮಾಸ ಅಲ್ಲ. ಎಲ್ಲ ವರ್ಗದ ಜನರಿಗೆ, ಹಿಂದುಳಿದ ವರ್ಗದ ವಿಶೇಷವಾಗಿ ಹಿಂದುಳಿದ ವರ್ಗದ ಜನರಿಗೆ ಈ ಚಾತುರ್ಮಾಸದ ಧಾರ್ಮಿಕ ಭಾವನೆಗಳನ್ನು ಮನದಟ್ಟು ಮಾಡ್ತಕ್ಕಂಥದ್ದು ಮೊತ್ತ ಮೊದಲ ಬಾರಿಗೆ ಬೈಂದೂರು ಭಾಗದಲ್ಲಿ ಇವತ್ತು ಹಮ್ಮಿಕೊಂಡಿದ್ದೇವೆ. ಮಾಂಕಳ ವೈದ್ಯರು ಸಚಿವರಿದ್ದಂಥ ಸಂದರ್ಭದಲ್ಲಿ ಶಾಸಕರು ಗುರುರಾಜ್ ಗಂಟಿಹೊಳ್ಳಿಗೆ ಮತ್ತು ನಮಗೆ ಈ ಚಾತುರ್ಮಾಸವನ್ನು ಮೊದಲು ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೇವೆ. ನೀವು ಉಡುಪಿ ಜಿಲ್ಲೆಯಲ್ಲಿ ಮೊತ್ತ ಮೊದಲು ಬೈಂದೂರು ಕ್ಷೇತ್ರದಲ್ಲಿ ಇದನ್ನು ಜವಾಬ್ದಾರಿ ವಹಿಸ್ಕೊಳ್ಬೇಕಂತ ಹೇಳಿದಾಗ ಗಂಟಿಹೊಳ್ಳಿಯವರು ಒಪ್ಪಿಕೊಂಡು ನಾವು ಸಹ ಅದಕ್ಕೆ ಸಹಮತ ಕೊಟ್ಟು ಈ ಕಾರ್ಯಕ್ರಮಕ್ಕೆ ನಾವು ತಯಾರಿ ಮಾಡಿದ್ದೇವೆ. ನಮಗೆ ಮೊದಲು ಹೆದರಿಕೆ ಇತ್ತು, ಆದರೆ ಇವತ್ತು ಭಾಳ ವಿಶೇಷವಾಗಿ ಸಾಕಷ್ಟು ಬೆಂಗಳೂರಿಂದ ಫೋನ್ ಬಂದಿದೆ. ಗಂಟಿಹೊಳ್ಳಿಯವರು ಹಿಂದುಳಿದ ವರ್ಗದ ಸ್ವಾಮಿಗಳ ಮೊದಲ ಚಾತುರ್ಮಾಸ ಉಡುಪಿ ಜಿಲ್ಲೆಯಲ್ಲಿ ಸಾಕಷ್ಟು ಉಡುಪಿ ಜಿಲ್ಲೆಯ ಜನ ಈ ಕಾರ್ಯಕ್ರಮಕ್ಕೆ ಭಾಗವಹಿಸುವ ಮೂಲಕ ನಾವೆಲ್ಲ ಒಂದೇ ಜಾತಿ ಒಂದೇ ಧರ್ಮ ಒಂದೇ ದೇವರು ಅನ್ನುವ ಸಂದೇಶಕ್ಕೆ ಕನ್ಯಾಡಿ ರಾಮಕ್ಷೇತ್ರದ ಸ್ವಾಮೀಜಿಯವರ ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಈ ಚಾತುರ್ಮಾಸ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸಂಪೂರ್ಣವಾಗಿ ಸಹಕಾರ ಕೊಡಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ. ಪುನಃ ನಮ್ಮ ಕಟ್ಟಬೇಲ್ತೂರು ನಮ್ಮ ಮನೆಯಲ್ಲಿ ಕುಂದಾಪುರ ಮತ್ತು ಬೈಂದೂರದ ಅನೇಕ ಮುಖಂಡರುಗಳನ್ನು ನಾವು ಗಂಟಿಹೊಳ್ಳಿಯವರು ಭಾಗವಹಿಸಲಿಕ್ಕಿದ್ದಾರೆ. ನಾವು ಸಭೆ ಕರೆದಿದ್ದೇವೆ. ಆ ಸಭೆಯ ನಂತರ ನಾವು ಮತ್ತು 29ಕ್ಕೆ ಮತ್ತೆ ಸಭೆಯನ್ನು ಮಾಡೋಕ್ಕೆ ನಾವು ತೀರ್ಮಾನ ಇಲ್ಲ. ಕೊನೆಯ ಸಭೆ ಅದಾದಮೇಲೆ ಚಾತುರ್ಮಾಸಕ್ಕೆ ತಯಾರಿಗಳನ್ನು ನಾವು ಅಲ್ಲಿ ಹೋಳಿ ಹೊಳೆಯಲ್ಲಿ ಇದ್ದು ಈ ಚಾತುರ್ಮಾಸ ಯಶಸ್ವಿ ಆಗಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ನಾವು ಸಾರ್ವಜನಿಕರು ಒಟ್ಟಿಗೆ ಆ ಕೆಲಸವನ್ನು ಮಾಡ್ತೇವೆ. ತಾವು 26 ಜನ ಕಾರ್ಯಕ್ರಮಕ್ಕೂ ಸಹ ಬಿಲ್ಲವ ಸಮಾಜದ ಎರಡೂ ಸಂಘಟನೆಗಳಿಗೆ ನಾವು ವಿನಂತಿ ಮಾಡ್ತಾ ಇದ್ದೇನೆ. ಆ ಸಭೆಗೆ ತಾವು ಬಂದು ಅವರಿಗೆ ಜವಾಬ್ದಾರಿಯನ್ನು ಹಂಚಿಕೊಟ್ಟಿದ್ದೇವೆ ಈಗವಾಗಲೇ. ಆದರೆ ಮತ್ತೆ ಕೊನೆಯದಾಗಿ ಅವರಿಗೆ ಒಂದು ಮಾಹಿತಿಗಳನ್ನು ಕೊಡುವಂಥ ಕೆಲಸಕ್ಕೆ ನಾವು ಸಭೆಯನ್ನು ಕರೆದಿದ್ದೇವೆ. ಈಗಾಗಲೇ ಹಿರಿಯರಾದ ಗೋಪಾಲ್ ಪೂಜಾರಿ ಅವರು ಕಾರ್ಯಕ್ರಮದ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಕನ್ಯಾಡಿಯ ಶ್ರೀಗಳು ಬೈಂದೂರಿನಲ್ಲಿ ಉಡುಪಿ ಜಿಲ್ಲೆಯಲ್ಲೇ ಪ್ರಥಮ ಬಾರಿಗೆ ಚಾತುರ್ಮಾಸಕ್ಕೆ ಒಪ್ಪಿಕೊಂಡದ್ದು ನಮ್ಮೆಲ್ಲರ ಒಂದು ಯೋಗ. ನಮಗೂ ಸಹಿತ ಆರಂಭದಲ್ಲಿ ಮಂಕಾಳ ವೈದ್ಯರು ಗುರುಗಳು ಗೋಪಾಲ್ ಪೂಜಾರಿ ಅವರು ಮತ್ತು ನಮ್ಗೆ ಒಟ್ಟಾಗಿ ನೀವು ಒಟ್ಟಿಗೆ ಇದನ್ನು ಮಾಡಬೇಕು ಅಂತೇಳಿ ಹೇಳಿದಾಗ ದೇವ್ರ ಕೆಲಸ ಅಂತೇಳಿ ಹೇಳಿ ನಾವೆಲ್ಲರೂ ಖುಷಿಯಿಂದ ಒಪ್ಪಿಕೊಂಡಿದ್ದೆವು. ತಯಾರಿ ನಮಗೆ ಮೊದಲನೇ ಬಾರಿ ಚಾತುರ್ಮಾಸ ಈ ರೀತಿ ಇಡೀ ಎಲ್ಲ ಸಮಾಜದವರು ಒಟ್ಟಾಗಿ
ಎಲ್ಲ ಗ್ರಾಮದವರು ಎಲ್ಲ ಬಾಂಧವರು ಒಟ್ಟಾಗಿ ಮಾಡ್ತಿರೋದು ಪ್ರಥಮ ಬಾರಿ ಆದ್ದರಿಂದ ತುಂಬ ಜನರಿಗೆ ಚಾತುರ್ಮಾಸ್ಯ ಅಂದರೆ ಏನು ಅನ್ನೋ ಅಲ್ಲಿವರೆಗಿನ ಪ್ರಶ್ನೆ ಇರೋದ್ರಿಂದ ಹಿರಿಯರು ಹೇಳಿದಾಗೆ ಅದು ಎಲ್ಲರಿಗೂ ಕಲ್ಪನೆ ಇರಲಿಲ್ಲ. ನಮಗೆ ಮನಸ್ಸಿಗೆ ಇದೊಂದು ದೇವ್ರ ಕೆಲಸ, ಇದೊಂದು ಧಾರ್ಮಿಕ ಕೆಲಸ, ಮತ್ತು ಇಡೀ ಕ್ಷೇತ್ರವನ್ನು ಒಂದು ಒಟ್ಟು ಮಾಡುವಂಥ ಕೆಲಸ. ಇಂಥ ಕೆಲಸ ನಮ್ಮ ಕೈಗೆ ಸಿಕ್ಕಿರೋದು ನಮ್ಮೆಲ್ರಿಗೂ ಭಾಗ್ಯ ಅಂತ ಅಂದ್ಕೊಂಡಿದ್ದೇವೆ. ಸಂಪೂರ್ಣ ತಯಾರಿ ಮತ್ತು ಸಂಪೂರ್ಣ ಬೆಂಬಲ ಪ್ರತಿಯೊಬ್ಬರಿಂದನೂ ಬರ್ತಾ ಇದೆ. ನಮ್ಮ ಜೊತೆಗೆ ಹಿರಿಯರಾದಂಥ ನಮ್ಮ ಕ್ಷೇತ್ರದ ಹಿರಿಯ ರಾಜಕಾರಣಿ ಗೋಪಾಲ್ ಪೂಜಾರು ಗೌರವಾಧ್ಯಕ್ಷರಾಗಿ ಸಿಕ್ಕಿರೋದ್ರಿಂದ ಅವರು ಸಹಿತ ತಮ್ಮೆಲ್ಲ ಫಾಲೋವರ್ಸಿಗೆ ಕಾರ್ಯಕ್ರಮದಲ್ಲಿ ಸಂಪೂರ್ಣ ತೊಡಗಿಸಿಕೊಳ್ಳಿ ಅಂತೇಳಿ ಕರೆ ಕೊಟ್ಟ ಪರಿಣಾಮ ನಮಗೆ ಪ್ರತಿ ಗ್ರಾಮದಲ್ಲಿಯೂ ಸಮಿತಿ ಮಾಡಲಿಕ್ಕೆ ಹೋಗುವಾಗ 48 ಸಮಿತಿ ಮಾಡಿದ್ದೇವೆ, 48 ದಿನಕ್ಕೆ ಅಂತೇಳಿ ಹೇಳಿ ಎಲ್ಲ ಕಡೆಯಲ್ಲಿಯೂ ಒಳ್ಳೆ ಸ್ಪಂದನೆ. ಕಾರ್ಯಕ್ರಮದ ಜವಾಬ್ದಾರಿ ತಗೊಳ್ಳೋದು, ಅಲ್ಲಲ್ಲೇ ಒಂದಷ್ಟು ಸಂಕಲ್ಪಗಳನ್ನು ಮಾಡೋದು, ಕೆಲವು ಗ್ರಾಮದಲ್ಲಿ ಅಷ್ಟೂ ಮನೆಯಲ್ಲಿ ಪ್ರತಿದಿನ 48 ದಿನ ರಂಗೋಲಿ ಹಾಕೋತೇವೆ ಅಂತ ಹೇಳೋದು, ಭಜನೆ ಮಾಡ್ತೇವೆ ಅಂತೇಳಿ ಹೇಳೋದು, ಒಟ್ಟು ಧಾರ್ಮಿಕ ಕಾರ್ಯಕ್ರಮವನ್ನು ಮನಸ್ಸಿಗೆ ತಗೊಂಡು ಇಡೀ ಬೈಂದೂರು ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ. ಶ್ರೀ ಮೂಕಾಂಬಿಕೆ ಕ್ಷೇತ್ರ ಕೊಲ್ಲೂರು ಅನ್ನೋದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇರುವವರೆಲ್ಲರಿಗೂ ಗೊತ್ತಿದ್ದು, ಅವರು ಇಲ್ಲಿ ಚಾತುರ್ಮಾಸ್ಯ ಆಗುವುದನ್ನು ಒಂದು ರೀತಿಯಲ್ಲಿ ಡಬಲ್ ಖುಷಿ, ಗುರುಗಳ ಆಶೀರ್ವಾದ ತಗೊಳ್ಳೋದು ಮತ್ತು ದೇವಿ ದರ್ಶನಕ್ಕೆ ಬರೋದು ಅನ್ನೋ ರೀತಿಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಮಾತಾಡಿಕೊಂಡು ಬರ್ತಾ ಇದ್ದಾರೆ. ನಿನ್ನೆ ಗೋಪಾಲ್ ಪೂಜಾರಿ ನಿಶ್ಚಯ ಮಾಡಿದಂತೆ ಮೈಸೂರಿನಲ್ಲಿ ಮತ್ತು ಬೆಂಗಳೂರಿನಲ್ಲಿ ಪೂರ್ವ ತಯಾರಿ ಸಭೆಗೆ ನಾನು ಹೋಗಿದ್ದೆ. ಅಲ್ಲಿಯ ಈಡಿಗ ಸಮಾಜ, ಅಲ್ಲಿಯ ಗುರುಗಳ ಭಕ್ತರು ಎಲ್ಲರೂ ಸಹಿತ ಸಭೆಯನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಎಲ್ಲರೂ ಸಹಿತ ಅವ್ರವ್ರ ದಿನಾಂಕಗಳನ್ನು ನಿಶ್ಚಯ ಮಾಡ್ಕೊಂಡಿದ್ದಾರೆ. ಮೊದಲನೇ ಬಾರಿಗೆ ಬೆಂಗಳೂರಿನಿಂದ ಹೊರೆಕಾಣಿಕೆ, ಅಲ್ಲಿರುವವರೆಲ್ಲರೂ ಸೇರಿ ಹೊರೆಕಾಣಿಕೆಯನ್ನು ನಿಶ್ಚಯ ಮಾಡಿದ್ದಾರೆ. ಮುಂಬೈಯಲ್ಲಿ ಸಭೆ ಇಟ್ಟುಕೊಂಡಿದ್ದಾರೆ, ಹುಬ್ಳಿ ಧಾರವಾಡದಲ್ಲಿ ಸಹಿತ ಸಭೆ ಇಟ್ಟುಕೊಂಡಿದ್ದಾರೆ. ನಮಗೆ ಬೇಕಾಗಿರೋದು ಏನು ಕೇಳಿದರೆ, ಒಂದು ಧಾರ್ಮಿಕ ಕಾರ್ಯಕ್ರಮ ಮಾಡಲಿಕ್ಕೆ ಹೊರಟಾಗ ಗುರುಗಳ ಚಾತುರ್ಮಾಸ್ಯವನ್ನು ಮೈಮೇಲೆ ತಗೊಂಡು ಮನಸ್ಸಿಗೆ ತಗೊಂಡು ಮಾಡ್ತಾ ಇರುವಾಗ ಎಲ್ಲರ ಬೆಂಬಲ ಅನ್ನೋದು ನಮಗೊಂದು ಖುಷಿ ಮಾಡಿದೆ. ಸೊ ಎಲ್ಲರೂ ಒಟ್ಟಾಗಿ ಕಾರ್ಯಕ್ರಮವನ್ನು ಮಾಡ್ತೇವೆ. ಸಮಾಜದ ಪ್ರತಿಯೊಬ್ಬರ ಸಹಕಾರ ಇರಲಿ ಸಹಿತ ತುಂಬ ಚೆನ್ನಾಗಿ ಆಗ್ತಾ ಇದೆ. ಸೊ ಇದೆಲ್ಲವೂ ದೇವ್ರ ಕೆಲಸ ಆದ್ದರಿಂದ ಬಹುಶಃ ಇಷ್ಟು ಸ್ಮೂತಲ್ಲಿ ಆಗ್ತಿದೆ ಅಂತ ಅಂದ್ಕೊಳ್ತಿದ್ದೇವೆ. ಎಲ್ಲವನ್ನು ಮರೆತು ಗುರುಗಳ ಕಾರ್ಯಕ್ರಮ ಮಾತ್ರ ಚೆನ್ನಾಗಾಗಬೇಕನ್ನೋ ಒಂದು ಉದ್ದೇಶದಿಂದ ನಾವು ಹೋಗ್ತಾ ಇದ್ದೇವೆ. ಸೊ ನಿಮ್ಮೆಲ್ಲರ ಸಹಕಾರ ಪತ್ರಿಕಾ ಮಾಧ್ಯಮದ್ದು ಮತ್ತು ಇಡೀ ಜಿಲ್ಲೆಯ ಪ್ರತಿಯೊಬ್ಬರ ಬೆಂಬಲ ಇರಲಿ. ಇಷ್ಟು ದೊಡ್ಡ ಆತಿಥ್ಯದ ಕಾರ್ಯಕ್ರಮ, ನಾವೆಲ್ಲರೂ ಒಟ್ಟಿಗೆ ಇದನ್ನು ಯಶಸ್ವಿ ಮಾಡೋಣ. ದೇವರ ಆಶೀರ್ವಾದ ಎಲ್ರಿಗೂ ಸಿಗಲಿ ಅನ್ನುವಂಥ ಮಾತು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಕುಮಟದಲ್ಲಿ 25,000 ಹಿಂದೆ ಎಲ್ಲ ಆದಂಥ ಚಾತುರ್ಮಾಸದಲ್ಲಿ ಪಾತ ಪೂಜೆಗೆ 25,001 ರೂಪಾಯಿ, 2,001 ರೂಪಾಯಿ, 1,001 ಅಂತೆಲ್ಲ ನಿಶ್ಚಯ ಮಾಡಿದ್ದಾರೆ. ಅದೇ ರೀತಿ ಮಾಡ್ಬೋದು ಅಂತ ಸಲಹೆ ಇದ್ದೆ. ಬಟ್ ಆ ರೀತಿಯಾದಂಥದ್ದು ಹಣದ ಆಧಾರಿತವಾಗಿ ಅನ್ನುವಂಥದ್ದು ಪಾದಪೂಜೆಯಲ್ಲಿ ಇರುವುದಿಲ್ಲ. ಗುರುಗಳು ಎಲ್ಲರನ್ನೂ ಒಪ್ಪಿಕೊಂಡು ಹೋಗ್ತಾ ಇದ್ದಾರೆ. ವಿಶೇಷವಾಗಿ ಅವರು ಮಂಡಲೇಶ್ವರರು, ಮಹಾಮಂಡಲೇಶ್ವರರಾದ್ದರಿಂದ ನಾಗಸಾಧುಗಳು ಸಹಿತ ಅಲ್ಲಿ ಭಾಗವಹಿಸೋದ್ರಿಂದ ಅಲ್ಲಿ ಭಕ್ತಿಯೇ ಪ್ರಧಾನವಾಗಿರ್ತದೆ. ಉಳಿದದೆಲ್ಲವೂ ಸಹಜವಾಗಿ ಬರ್ತಾ ಇದೆ. ಒಟ್ಟೆ ಕೂತ ಮೇಲೆ ನಿಮ್ಗೆ ಹೊಯ್ಕಲ್ಲ, ಅದು ಹೊಯ್ಕಲ್ಲ ಒಂದೆಲ್ಲ ಏನಿರೋದಿಲ್ಲ, ಆಶ್ಚರ್ಯ ಇರ್ತದೆ. ಪಕ್ಷ ಗಿಕ್ಷ ಮಧ್ಯೆ ಇಲ್ಲ, ಇದು ಧಾರ್ಮಿಕ ಕಾರ್ಯಕ್ರಮ ಎಲ್ಲ ಒಟ್ಟಾಗಿ ಒಂದು ಒಳ್ಳೆ ಸಂದೇಶ ಅಂತೇಳಿ ಹೇಳಿದರೆ, ದೇವ್ರ ಕೆಲಸ, ಕ್ಷೇತ್ರದ ಕೆಲಸ, ಅಭಿವೃದ್ಧಿ ಕೆಲಸ ಅಂತ ಹೇಳಿದಾಗೆಲ್ಲವೂ ನಾವು ಒಟ್ಟಾಗಿ ಯಾವುದೇ ಒಂದು ಇಶ್ಯೂವನ್ನು ಎದುರಿಸಿ ತೋರಿಸಿದ್ದೇವೆ. ಮತ್ತು ಒಂದು ಸ್ಪಷ್ಟತೆ ಅಂತ ಕೇಳಿದರೆ, ಅವರು ತುಂಬ ಹಿರಿಯರು, 30 ವರ್ಷದಿಂದ 30-40 ವರ್ಷದಿಂದ ರಾಜಕೀಯದಲ್ಲಿರುವವರು ನನ್ನಂಥವ್ರನ್ನ ನೋಡಿದ್ದಾರೆ. ಬಟ್ ನಾನು ಇಂಥದ್ದೊಂದು ಕಾರ್ಯಕ್ರಮ ಮಾಡಬೇಕನ್ನುವಾಗ ಪೂರ್ತಿ ಬೆಂಬಲ ಕೊಟ್ಟು ಒಟ್ಟಿಗೆ ಹೋಗ್ತಾ ಇದ್ದೇವೆ. ಇದೊಂದು ಸ್ಪಷ್ಟತೆ ಇದೆ. ಹಾಗಾಗಿ ಒಂದಲ್ಲಕ್ಕೆ ಎಲ್ಲಿಯೂ ಅವಕಾಶ ಕೊಡಲಿಲ್ಲ. ಅದಕ್ಕೋಸ್ಕರವೇ ಅವರು ಮನೆಯಲ್ಲಿ ಸಭೆ ಕರೆದಿದ್ದಾರೆ, ಮತ್ತು ವೆರಿ ಕ್ಲಿಯರ್ ಮಾಡಲಿಕ್ಕೆ. ಜಿಲ್ಲೆಯಲ್ಲಿ ಸಹಿತ ಬೇರೆ ಬೇರೆ ಸಭೆಗಳನ್ನು ಮಾಡ್ತಾರೆ. ಮತ್ತು ಗುರುಗಳು ಪ್ರಧಾನ, ಮಂಕಳ ವೈದ್ಯರು ಅದನ್ನು ವೆರಿ ಸ್ಪಷ್ಟ ಹೇಳಿದ್ದಾರೆ. ಅಧಿಕಾರ ಇದ್ದಾಗಲೂ ಇಲ್ಲದಿದ್ದಾಗಲೂ ಗುರುಗಳು ಮತ್ತು ನಮ್ಮ ಧಾರ್ಮಿಕ ಕಾರ್ಯಕ್ರಮ ಯಾವತ್ತೂ ಬಿಡಬಾರ್ದು ಅಂತ ಹೇಳಿದ್ದಾರೆ. ನಾವು ಅದೇ ರೀತಿಯಲ್ಲಿ ಹೋಗ್ತಾ ಇದ್ದೇವೆ. ಬೈಂದೂರು ಕ್ಷೇತ್ರದಲ್ಲಿ ಮಾತ್ರ ಇದನ್ನು ಯಾವುದ್ರ ಜೊತೆಗೂ ಕಂಪೇರ್ ಮಾಡುವಾಗಿಲ್ಲ. ಸ್ವಾಮೀಜಿ ಮುಖ್ಯವಾಗಿ ಸ್ವಾಮೀಜಿಯ ಫಾಲೋವರ್ಸು ಬಿಲ್ಲವರು ಹೆಚ್ಚಿರುವುದು ಸತ್ಯ. ಆದರೆ ಒಮ್ಮೆ ಸ್ವಾಮೀಜಿ ಅಂತ ಆದಮೇಲೆ, ಒಮ್ಮೆ ದೇವರು ಅಂತ ಆದಮೇಲೆ, ಒಮ್ಮೆ ಗುರುಗಳು ಅಂತ ಆದಮೇಲೆ ಅವರಿಗೆ ಯಾವುದೇ ಜಾತಿ ಇರುವುದಿಲ್ಲ. ನಾವು ಫಾಲೋವರ್ಸ್ ಅನ್ನೋರಲ್ಲಿ ಅದು ಇರ್ತದೆ. ಹಾಗಾಗಿ ಆ ಸಮಾಜದ ಮುಖಂಡರೆಲ್ಲರೂ ನಾವಿದ್ದೇವೆ ಅಂತ ಹೇಳಿದ್ದಾರೆ. ಬಟ್ ನಮ್ಮ ಕಲ್ಪನೆ ಬೈಂದೂರು ಕ್ಷೇತ್ರದಲ್ಲಿ ಈಗಾಗಲೇ ಗೋಪಾಲ್ ಪೂಜಾರಿ ಹೇಳಿದಾಗೆ ಎಲ್ಲರನ್ನೂ ತಗೊಂಡು ಹೋಗುವಂಥದ್ದು ಮಾಡಿದೆವು. ಮೊನ್ನೆ ಸರ್ವ ಜಾತಿಯ ಸಭೆ ಅಂತ ಮಾಡಿದೆವು. ಪ್ರತಿ ಸಮಾಜದವರು, ಅತಿ ಸಣ್ಣ ಸಮಾಜದಿಂದ ಹಿಡಿದು ಅತಿ ದೊಡ್ಡ ಸಮಾಜದವರೆಗೂ ಎಲ್ಲರೂ ಸಹಿತ ಬೈಂದೂರಿನಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದೀರಿ, ನಾವೆಲ್ಲರೂ ಇದ್ದೇವೆ. 1 ದಿವಸವೋ 2 ದಿವಸವೋ, 1 ವ್ಯವಸ್ಥೆಯೋ 2 ವ್ಯವಸ್ಥೆ, ನಮಗೇನು ಹೇಳಿ ನಾವು ಮಾಡ್ತೇವೆ ಅಂತ ಹೇಳ್ತಾರೆ. ಇಷ್ಟೊಂದು ವಿಶಾಲವಾದಂಥ ಒಂದು ಸ್ವಾಗತ ಸಿಕ್ಕಿರೋದು ನಮಗೆ ಖುಷಿ ಇದೆ. ಹಾಗೆ ಈ ಕಾರ್ಯಕ್ರಮವನ್ನು ಯಾವುದಕ್ಕೂ ಕಂಪೇರ್ ಮಾಡುವಾಗಿಲ್ಲ. ಅದಕ್ಕೋಸ್ಕರ ಹಿರಿಯರಾದ ಗೋಪಾಲ್ ಪೂಜಾರಿ ಗೌರವಾಧ್ಯಕ್ಷರಿದ್ದಾರೆ. ಶಾಸಕರ ನೆಲೆಯಲ್ಲಿ ನನ್ನನ್ನು ಅಧ್ಯಕ್ಷ ಮಾಡಿದ್ದಾರೆ. ಮತ್ತು ಎಲ್ಲ ಸಮಾಜದವರನ್ನು ಪ್ರತಿ ಗ್ರಾಮದಲ್ಲಿ ಹೋಗಿ ನೋಡಿದರೆ ಆ ಊರಿನ ಮುಖಂಡರನ್ನು ಅಧ್ಯಕ್ಷ ಮಾಡಿದ್ದಾರೆ. ಯಾವ ಸಮಾಜ ಅಂತ ನೋಡಲೇ ಇಲ್ಲ, ಅಷ್ಟು ಚೆನ್ನಾಗಿ ಆಗ್ತಾ ಇದೆ. ಕಳೆದ ವರ್ಷದ ನಮಗೆ ಎಲ್ಲವೂ ಹೊಸ್ತಾದ್ದರಿಂದ ಕಳೆದ ವರ್ಷದ ಕುಮಟದವ್ರು ನಮ್ಮ ಬೆನ್ನಿಗೆ ಇದ್ದಾರೆ. ಪ್ರತಿ ವಿಷಯವನ್ನು ಹೇಳ್ತಾ ಇದ್ದಾರೆ. ಅವರು ಹೇಳುವ ಪ್ರಕಾರ
ಭಕ್ತರೇ ಅಲ್ಲಿಗೆ ತಂದು ಕಾಣಿಕೆಯನ್ನು ಕೊಡ್ತಾರೆ ಚಾತುರ್ಮಾಸಕ್ಕೆ. ಹಾಗಾಗಿ ಹಣದ ಕೊರತೆ ಅನ್ನುವಂಥದ್ದು ಆಗುವುದಿಲ್ಲ ಅಂತೇಳಿ ಹೇಳಿ. ಸೊ ಗುರುಗಳ ಭಕ್ತರು ಅನ್ನುವಂಥವ್ರು ಪ್ರತಿ ವರ್ಷ ಬಂದು ಹೋಗೋರು, ಚಾತುರ್ಮಾಸಕ್ಕೆ ಬಂದು ಹೋಗೋರಿದ್ದಾರೆ, ಆ ರೀತಿಯಲ್ಲಿದ್ದಾರೆ. ಮತ್ತು ಊರಿನಲ್ಲಿ ಈಗಾಗಲೇ ಬೆಂಗಳೂರು, ಮುಂಬೈ, ಬೆಂಗಳೂರಿನಲ್ಲಿ ಏನಾಗಬೇಕು, ನಾವಿದ್ದೇವೆ ಹೇಳಿ ಅಂತೇಳಿ ಹೇಳಿ. ನಮಗೆ ಚಾತುರ್ಮಾಸ ಚೆನ್ನಾಗಿ ಕಳೆದ್ರೆ ಸಾಕು, ಅಷ್ಟಕ್ಕೆ ಏನು ಬೇಕು ಅದನ್ನೆಲ್ಲವೂ ಹಿರಿಯರೆಲ್ಲರೂ ಒಟ್ಟಾಗಿ ಮಾಡುವಂಥ ವಿಶ್ವಾಸ ಸಿಕ್ಕಿದೆ. ನಿನ್ನೆ ಉದಾಹರಣೆ ಬೆಂಗಳೂರು ಸಭೆಯಲ್ಲಿ ಹೇಳಿದರು, ಒಬ್ಬರು ನಾನು ಕ್ಯಾಂಟರ್ ಕೊಡ್ತೇನೆ ಅಂತ, ರಮೇಶ್ ದೇವಾಡಿಗರು, ಗೋಪಾಲ್ ಪೂಜಾರ ತುಂಬ ಆತ್ಮೀಯರವರು, ಅವ್ರು ಹೇಳಿದರು ನಾನು ಕ್ಯಾಂಟರ್ ಕೊಡ್ತೇನೆ ಮಾಡಿ ಅಂತ. ಅದಕ್ಕೆ ಇನ್ನಿಬ್ಬರು ಹೇಳಿದರು ಗಾಡಿ ಯಾವ ಕಾರಣಕ್ಕೂ ಅರ್ಧ ಹೋಗಬಾರ್ದು, ತುಂಬಬೇಕಿದ್ರೆ ಏನಾಗಬೇಕು ಕೊನೆಯಲ್ಲಿ ನಂಗೆ ಫೋನ್ ಮಾಡಿ ಅಂತಂದ್ರೆ, ನಿಮಗೆ ದೇವ್ರ ಕೆಲಸಕ್ಕೆ ಹೊರಟಾಗ ತುಂಬಿ ಬರ್ತದೆ ಅನ್ನೋದಕ್ಕೆ ಒಂದು ಹೇಳಿದ್ದು. ಸೊ ಕಾರ್ಯಕ್ರಮ ಚೆನ್ನಾಗಿ ನಡೀಲಿಕ್ಕೆ ಏನು ಬೇಕೋ ಅದಕ್ಕೆ ಸಮಾಜದ ಬೆಂಬಲ ಇದೆ. ಸರ್ಕಾರದ ನಾವೆಂತ ಕೇಳ್ತಾ ಇಲ್ಲ, ನಾವು ಇದರಲ್ಲಿ ಇದೆಲ್ಲವೂ ಸಾರ್ವಜನಿಕರು ಮತ್ತು ಭಕ್ತಿಯಿಂದ ನಡೆದು ಹೋಗುವುದು, ಭಕ್ತಾದಿಗಳ ಕೈಯಲ್ಲೇ ನಡೆದು ಹೋಗ್ತದೆ ಅಂತೇಳಿ. ನಮಗೆ ಒಂದು ಧಾರ್ಮಿಕ ಭಾವನೆ ಚೆನ್ನಾಗಿ ಆಗ್ತಾ ಇದೆ, ಸಂಸ್ಕಾರದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಜನ. ಇವ್ರು ಹೇಳಿದಾಗೆ ಹಿಂದುಳಿದ ಸಮಾಜದಲ್ಲಿ ಈ ರೀತಿ ಧಾರ್ಮಿಕ ಭಾವನೆಯನ್ನು ಸೃಷ್ಟಿ ಮಾಡಲಿಕ್ಕೆ ಅಥವಾ ಎಚ್ಚರಿಸಲಿಕ್ಕೆ ಇದು ಉಪಯೋಗ ಆಗ್ತಾ ಇದೆ, ಮತ್ತು ಅದು ಉಳಿದೆಲ್ಲೋ ಭಕ್ತರು ನಡೆಸ್ಕೊಂಡು ಹೋಗ್ತಾರೆ. ಇದು 48 ದಿನದ ಕಾರ್ಯ. ಅದಕ್ಕೋಸ್ಕರ ಶಾಸಕರು ಅವರ ಅಧ್ಯಕ್ಷತೆಯಲ್ಲಿ ಗೋಪಾಲ್ ಪೂಜಾರ್ ಅವರ ಗೌರವಾಧ್ಯಕ್ಷತೆಯಲ್ಲಿ ಎಲ್ಲರನ್ನೂ ಸೇರಿಸ್ಕೊಂಡು, ಗ್ರಾಮ ಸಮಿತಿಯನ್ನು ಅಲ್ಲಿ ಒಂದೇ ಸಮುದಾಯದನ್ನು ಮಾಡಲಿಲ್ಲ, ಎಲ್ಲ ಸಮುದಾಯದ ನಾಯಕರುಗಳನ್ನು ಸೇರಿಸಿ ಸಮಿತಿಯನ್ನು ಮಾಡಿದ್ದಾರೆ. ಅಲ್ಲಿ ಗ್ರಾಮದಲ್ಲಿ ಯಾರು ಸೋಷಿಯಲ್ ಸರ್ವಿಸ್ ಮಾಡ್ತಾರೆ ಅವರೇ ಮುಂದೆ ನಿಂತು ನಮ್ಮನ್ನು ಗೌರವಾಧ್ಯಕ್ಷರು ಮಾಡಿ, ಇಲ್ಲ ನಾವೇ ನಿಂತು ಆ ಕಾರ್ಯಕ್ರಮ ನಡೆಸ್ತೀವಿ. ನಾನು ಸಹ ಸಿದ್ದಾಪುರ ಆ ಕಡೆ ಎಲ್ಲ ಹೋಗಿದ್ದೀನಿ. ಅಲ್ಲಿ ಹೋದಾಗ ತುಂಬ ನಮಗೆ ಆಶ್ಚರ್ಯ ಆಯಿತು. ಬೇರೆ ಸಮುದಾಯದ ನಾಯಕರು ಬಂದು ಒಂದು ಹಿಂದುಳಿದ ವರ್ಗ ಸಮುದಾಯದ ಚಾತುರ್ಮಾಸ ಕಾರ್ಯಕ್ರಮ ನಾವೇ ಮುಂದೆ ನಿಂತು ಮಾಡ್ತೀವಿ ಅಂತ ಹೇಳಿದಾಗ ಅದಕ್ಕಿಂತ ಸಂತೋಷ ಬೇರೆ. ಅಲ್ಲಿ ಭಕ್ತಿ ಪ್ರಧಾನವಾಗಿತ್ತು, ಅಲ್ಲಿ ಜಾತಿ ಮುಖ್ಯ ಅಲ್ಲ. ಆ ಭಕ್ತಿ ಸ್ವಾಮೀಜಿ ಇರ್ತಕ್ಕಂಥ ಗೌರವ ಮತ್ತು ಪುಣ್ಯಕ್ಷೇತ್ರ ಬಿಳಿಸಿಲೆ ವಿನಾಯಕ ದೇವಸ್ಥಾನದ ಆ ಭಾಗದ ಬಗ್ಗೆ ಇರತಕ್ಕಂಥ ಗೌರವ ನಮ್ಗೆ ಖಂಡಿತವಾಗಿ ಕಂಡಿದೆ. ಅದಕ್ಕೆ ಸರಿಯಾಗಿ ಗೋಪಾಲ್ ಪೂಜಾರು ಮತ್ತು ಶಾಸಕರು ಒಟ್ಟಿಗೆ ಸೇರಿ ಗ್ರಾಮೀಣ ಭಾಗದಲ್ಲಿ ಈ ಭಕ್ತಾದಿಗಳನ್ನು ಒಟ್ಟು ಮಾಡಿ ಆ ಕಾರ್ಯಕ್ರಮ ಯಶಸ್ಸಿಗೆ ಅವರು ಹೋರಾಡಿದ್ರು ನಿಜವಾಗ್ಲೂ ನಮಗೆ ಖುಷಿ ಕೊಟ್ಟಿದೆ. ಅದಕ್ಕೆ ನೀವು ಚಾತುರ್ಮಾಸದ ಡೀಪಿಗೆ ಹೋದ್ರೆ ಚಾತುರ್ಮಾಸಕ್ಕೆ ಬರ್ಕ ಗುರುಗಳ ಎದುರಿಗೆ ಕೇಳಕ್ಕಂದ್ರೆ ನಮಗಷ್ಟು ನಾಲೆಜ್ ಇಲ್ಲ. ಒಂದು ಮಂಡಲ ಅವಧಿ 48 ಡೇಸ್ ಅಂತ ಹೇಳಿದರು. ಅದ್ರದ್ದು ಆ ನಾಲೆಜ್ ನಮ್ಮ ಹತ್ರ, ನೀವು ಯಾವ ಶ್ಲೋಕ ಕೇಂದ್ರ ಗೊತ್ತಿಲ್ಲ, ಅದ್ರ ಹಿನ್ನೆಲೆ ಕೇಂದ್ರ ಗೊತ್ತಿಲ್ಲ. ಯಾರೋ ಕೇಂದ್ರ ಬೆಂಗಳೂರು ಎಂತ ಕೇಂದ್ರ, ಅದೇ ದೇವ್ರ ಕೆಲಸ, ಮತ್ತೆ ಇದಕ್ಕಿಂತ ಹೆಚ್ಚಿಗೆ ನಮಗೇನು ಗೊತ್ತಿಲ್ಲ. ದೇವ್ರ ಕೆಲಸ